ಹಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಟು ಕೀರ್ತಿ ಮನೋಜ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತೋರಿಸ್ತಾ ಇರೋವಂಥ ರೆಸಿಪಿ ಬಂದು ಬೇಬಿ ಕಾರ್ನ್ ಹೈದ್ರಾಬಾದಿ ಬಿರಿಯಾನಿ. ಸೊ ನಾನಿವಾಗ ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ಬೇಬಿ ಕಾರ್ನ್, ಟೊಮ್ಯಾಟೊ, ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ. ಈ ಕಡೆ ಜಾರಿಗೆ ಪುದೀನ, 2 ಟೊಮೊಟೊ, ಒಂದೇ ಒಂದು ಚಿಕ್ಕ ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಬೋಣ ಅಂತ ಇಟ್ಟಿದ್ದೀನಿ. ಸೊ ಇವತ್ತು ಏನಕ್ಕೆ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ನಿನ್ನೆ ನನ್ನ ಬ್ರದರ್ ಬಂದು ಬೇಬಿ ಕಾರ್ನ್ಸ್ ತಂದಿದ್ರು. ಸೊ ತುಂಬಾ ಇತ್ತು ಅಂದ್ಬಿಟ್ಟು ಇದನ್ನು ಮಾಡೋಣ ಅಂತ ಹೊರಟಿದ್ದೀನಿ. ಬಿರಿಯಾನಿ ತಿನ್ನಬೇಕು ಅನಿಸ್ತು ಅದಕ್ಕೆ. ಸೊ ಇದನ್ನು ನಾವೀಗ ಸ್ವಲ್ಪ ರುಬ್ಕೊಳ್ಳೋಣ. ಸೊ ರುಬ್ಕೊಂಡಾಯಿತು. ಈ ಕಡೆ ಅನ್ನ ಬೇಕಿಟ್ಟಿದೆ. ಸೊ ಅದಕ್ಕೆ ಚಕ್ಕೆ, ಲವಂಗ, ಅದು ಲೈಕ್ ಮಸಾಲಾಸ್ ಅದನ್ನು ಹಾಕಿಬಿಟ್ಟು ಹಾಫ್ ಕುಕ್ಕಿಂಗಿಗೋಸ್ಕರ ಇಟ್ಟಿದ್ದೀನಿ. ಸೊ ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ. ಸೊ ಇಲ್ಲಿ ನಾನು ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ, ನಾನು ಆ್ಯಕ್ಚುಲಿ ಮಸಾಲಾಸ್ ಏನಿದೆ ಅದನ್ನು ಮುಂಚೆನೇ ಹಾಕಬೇಕಿತ್ತು, ಬಟ್ ನಾನು ಮರ್ತುಬಿಟ್ಟಿದ್ದೆ. ಸೊ ಈರುಳ್ಳಿ ಹಾಕಾದ್ಮೇಲೆ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಅದನ್ನೆಲ್ಲ ಹಾಕೋ ಪರಿಸ್ಥಿತಿ ಬಂತು. ಸೊ ನಾನಿಲ್ಲಿ ಬಟಾಣಿ ಕೂಡ ಎತ್ತಿಟ್ಕೊಂಡಿದ್ದೆ, ಬಟ್ ಅದನ್ನು ಫಸ್ಟ್ ಇದರಲ್ಲಿ ತೋರಿಸಿಲ್ಲ. ಸೊ ಈ ಥರ ಕೆಂಪಗಾದಮೇಲೆ ಈರುಳ್ಳಿನ ಒಂದು ಅರ್ಧ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಅದಾದಮೇಲೆ ಎಲ್ಲ ತರಕಾರಿಗಳನ್ನೂ ಒಂದೇ ಸರಿ ಹಾಕಿ ಬೇಯಿಸಿ ಸ್ವಲ್ಪ ಚೆನ್ನಾಗಿ ಸ್ಟಿರ್ ಮಾಡಿ ಅದು ಬೇಯೋ ತನಕ ಬಿಡಿ. ಸೊ ಅದಾದಮೇಲೆ ಬಟಾಣಿ ಕೂಡ ಮರ್ತಿದ್ದೆ ನೋಡಿ, ಬಟಾಣಿ ಹಾಕಿದೆ. ಅದಾದಮೇಲೆ ನಾನು ರುಬ್ಕೊಂಡಿದ್ದು ಮಿಶ್ರಣ ಏನಿತ್ತು ಅದನ್ನು ಹಾಕಿ ಸೊ ಈಗ ಕುಕ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬೇಯೋಕ್ಕೆ ಬಿಡಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಬೇಗ ಬೇಯುತ್ತೆ ತರಕಾರಿ ಎಲ್ಲ ಅಂದ್ಬಿಟ್ಟು ಉಪ್ಪು, ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು ಇನ್ನೊಂದು ಗರಂ ಮಸಾಲ, ಇದು ಕೊರಿಯಂಡರ್ ಪೌಡರ್ ಆಮೇಲೆ ಗರಂ ಮಸಾಲ ಹಾಕಿದ್ದೀನಿ. ಸೊ ಏನಕ್ಕೆ ನಾನು ಮುಂಚೆನೇ ಹಾಕಿದೆ ಅಂದರೆ, ಕುದಿಬೇಕಾದ್ರೆ ಆ ತರಕಾರಿ ಎಲ್ಲ ಆ ಫ್ಲೇವರ್ನ ಇಟ್ಕೋಬೇಕು. ಸೊ ಅದು ಹಸಿ ಇದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಬಿರಿಯಾನಿ ಮಸಾಲ ಇತ್ತು. ಸೊ ಅದನ್ನು ಹಾಕಿದ್ದೀನಿ. ಬಿಕಾಸ್ ನಾನು ಮಾಡ್ತಾ ಇರೋದು ಬಂದು ವೆಜ್ ಬಿರಿಯಾನಿ. ಸೊ ನಾನು ಚಿಕನ್ ಬಿರಿಯಾನಿ ಮಸಾಲ ಮಾತ್ರ ಹಾಕಿದ್ದೀನಿ ಅಷ್ಟೇ. ಸೊ ಈ ಥರ ಸ್ಟಿರ್ ಮಾಡಿ ಇಟ್ಕೊಳ್ಳಿ. ಸೊ ಅದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ. ಎಣ್ಣೆ ಎಲ್ಲ ಬಿಟ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹಾಗೆ ಎಲೆನೇ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದೇ ಥರ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಳ್ಳಿ. ಈಗ ಅದನ್ನು ತೆಗೆದಿಟ್ಟು ಒಂದು ಕುಕ್ಕರ್ ಆದರೆ ಪಾತ್ರೆ ಆಗಲಿ ತೊಗೊಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಬಾಡಿಸ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ, ಯಾಕಂದರೆ ಆಲ್ರೆಡಿ ಒಗ್ಗರಣೆಗೆ ಎಣ್ಣೆ ಹಾಕಿರ್ತೀವಿ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಏನು ಮಾಡ್ಕೊಂಡ್ವಿ ಇದು ಬಿರಿಯಾನಿ ಗ್ರೇವಿನ ಅದನ್ನು ಫಸ್ಟ್ ಹಾಕಿ. ಅದಾದಮೇಲೆ ನಾನು ಇನ್ನೊಂದು ಕಡೆ ಅಕ್ಕಿನ ಅರ್ಧ ಬೇಯೋಕ್ಕೆ ಇಟ್ಕೊಂಡಿದ್ನಲ್ಲ, ಆ ಅಕ್ಕಿನ ಬಸಿದು ಹಾಕ್ಕೊಳ್ಳಿ. ಫಸ್ಟ್ ಲೇಯರ್ ಬಂದು ಗ್ರೇವಿ, ಇನ್ನೊಂದು ಲೇಯರ್ ಬಂದು ಅನ್ನ, ಮತ್ತು ಇನ್ನೊಂದು ಲೇಯರ್ ಬಂದು ಗ್ರೇವಿ. ಇಲ್ಲೇನಾಯಿತು ಅಂದರೆ ನನ್ನ ಮೊಬೈಲ್ ಬಿದ್ದೋಯ್ತು. ಸೊ ಮತ್ತೆ ಬಂದೆ. ಆ ಗ್ರೇವಿ ಹಾಕಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಅನ್ನ ಹಾಕಿ. ಸೊ ದಟ್ ಮಧ್ಯದಲ್ಲಿರುತ್ತೆ ಅಲ್ವಾ, ಅದನ್ನು ನೀವು ಸರ್ವ್ ಮಾಡಬೇಕಾದ್ರೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಹೈದ್ರಾಬಾದಿ ಬಿರಿಯಾನಿ. ಸೊ ಇವಾಗ ಮೇಲ್ಗಡೆ ಎಲ್ಲ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇನ್ನು ಎಷ್ಟಿತ್ತೋ ಅದಷ್ಟನ್ನು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಅದನ್ನು ಬಸಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಬಸಿರಿ. ತುಂಬ ಅನ್ನ ವೇಸ್ಟ್ ಆಗುತ್ತೆ ಆ್ಯಕ್ಚುಲಿ. ಯಾಕಂದರೆ ಒಂದ್ಸರಿ ಬಸಿಬೇಕಾದ್ರೆ ಏನಾಗುತ್ತೆ, ಇದಾಗ್ಬಿಡುತ್ತೆ. ಸೊ ಅದಾದಮೇಲೆ ಈರುಳ್ಳಿ ಏನು ನಾನು ಹುರಿದಿಟ್ಕೊಂಡಿದ್ದೆ ಅದನ್ನು ಹಾಕಿ, ಅದಾದಮೇಲೆ ಒಂದೇ ಒಂದು ಸ್ವಲ್ಪ ಬಾಣಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದ್ರದ್ದು ರಸ ಏನಿರುತ್ತೆ ಅದನ್ನು ಹಾಕಿದ್ದೀನಿ. ಸೊ ಇಲ್ಲಿಗೆ ನನ್ನ ಹೈದ್ರಾಬಾದಿ ಬಿರಿಯಾನಿ ಮುಗೀತು. ಒಂದು 5 ನಿಮಿಷ ಸ್ಟವ್ ಹಚ್ಚಿ ಬಿಟ್ಟಿದೆ ಅಷ್ಟೇ. ಅದಾದಮೇಲೆ ಈಗ ನಾನು ಬಾಕ್ಸಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನನ್ನ ಆಫೀಸ್ಗೆ ಬಾಕ್ಸ್ ತೊಗೊಂಡೋಗ್ತೀನಲ್ಲ, ಆ ಬಾಕ್ಸಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ಸರ್ವಿಂಗ್ ಎಲ್ಲ ಮುಗೀತು. ಆ್ಯಕ್ಚುಲಿ ಹಿಂಗಿದೆ ನೋಡಿ.